ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇಷ್ಟೊಂದು ಜನ ಪ್ರತಿಭಾವಂತ ಯುವಕರ ನಡುವೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಹಳ ಸಂತೋಷ ಆಗ್ತಾ ಇದೆ. ನಾವು ಪರೀಕ್ಷೆ ಮಾಡಿದಾಗ ಸಾಮಾಜಿಕ ಮಾಧ್ಯಮಗಳು ಕಂಪ್ಯೂಟರ್ ಒಂದು ಪದ್ಯಗಳಿಗೆ ಹೋದ್ರೆ ಅದು ಬಂದು ತಿದ್ದಿ ಎಷ್ಟೋ ಕಳವಳು ಕವಿತೆಗಳು. ಆಮೇಲೆ ಅಂತರ್ಜಾಲ ಬಂತು, ಈ ಸಾಮಾಜಿಕ ಮಾಧ್ಯಮಗಳಿದ್ದಾರೆ. ಈಗ ಕವಿತೆಯ ಬರವಣಿಗೆ ರಚನೆ ಇಲ್ಲ, ಬರವಣಿಗೆ ಕೆಲಸ ಬಹಳ ಸುಲಭವಾಗಿದೆ. ಮತ್ತು ಕವಿತೆ ಬಂದ ಮೇಲೆ ಅದು ಯಾರಾದ್ರೂ ಕೇಳಿಸ್ಬೇಕು. ನಮ್ಮ ಕಾಲದಲ್ಲಿ ಬ್ಯಾಗಿನ ಸ್ವಲ್ಪ ಕವಿತೆ ಹಿಡ್ಕೊಂಡು ಬರೋದು ಈ ಹಸಿದ ಬೇಟೆಗಾರ ಬೇಟೆ ಮುಖಾಂತ ಹೋಗ್ತಾರೆ. ಯಾರು ಉಳ್ಕೊಂಡು ಹೋಗ್ತಿದ್ರು. ಅದರಲ್ಲಿ ಕವಿಗಳು ಅಂತಂದ್ರೆ ಯಾರು ಸಿಕ್ಕರು ಗೊತ್ತಾಗೋದಿಲ್ಲ. ಸುಮಂತ್ರಿ ಭಾಳಷ್ಟೇ ಇದ್ರು. ಅವ್ರು ಶುರು ಮಾಡೋದಂದ್ರೆ ಇನ್ನೊಂದು ಬೆಳಿಗ್ಗೆ ರಾತ್ರಿ ಕವಿತೆ ಹೋಗ್ತಾರೆ. ಆದರೆ ಈಗ ಆ ಥರದ ಒಂದು ದಾಖಲಿಲ್ಲ. ಯಾಕೆಂದರೆ ನೀವು ಬರೆದ ಫೇಸ್ಬುಕ್ ಕವಿತೆಗಳಾಗ್ತದೆ, ನಮಗೆ ಗೊತ್ತಿರೋರು ಗೊತ್ತಿಲ್ಲದೆ ಅವರು ನಮ್ಮ ದೇಶದವರು ವಿದೇಶಿಯರೆಲ್ಲರೂ ಹೋಗ್ತದೆ. ಈಗ ಕನ್ನಡ ಬರೋದು ಸಂತೋಷಿಸ್ತಾರೆ. ಅದು ಇಂಗ್ಲೀಷ್ ಅನುವಾದ ಇರುತ್ತೆ. ಅನುವಾದ ಎಷ್ಟು ಒಳ್ಳೆಯದು ನಾನು ಹೇಳಿಲ್ಲ. ಆದರೆ ಆ ಪದ್ಯ ಇದರ ಬಗ್ಗೆ ಅಂತ ಅನುವಾದ ಗೊತ್ತಾಗುತ್ತೆ. ಹೀಗೆ ಓದುಗರನ್ನು ತಲುಪುವ ಒಂದು ಸಾಧ್ಯತೆ ಇವತ್ತು ಬಹಳ ಹೆಚ್ಚಿದೆ. ಆದರೆ ಒಂದು ಆರೋಪ ಇದೆ, ಈ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಕಾವ್ಯದ ಒಂದು ಗುಣಮಟ್ಟ ಕೆಳಗಿಳಿತಾ ಇರುತ್ತೆ. ಅದು ಸುಧಾರಿಸಿದೆ ಅಂತ ಕೆಲವರು ವಾದ ಇದೆ. ಈ ಬಗ್ಗೆ ನನ್ನ ಅನುಮಾನಗಳನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಈಗ ಒಟ್ಟು 6 ಜನ ಕವಿಯಬೇಕಾಗಿತ್ತು. ಆ ದಾರಿ ಭಾಗ ಅವರು ನಮ್ಮ ಈ ಆಫೀಸಿನ ಕಾಲೇಜಿಂದ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ. ಮಧುರಾಣಿ ಅವರು ಬರ್ತಾ ಇರುತ್ತೆ. ಈಗ ನಾವು ಶುರು ಮಾಡಿದ್ವಿ. ಈಗ ನನಗೆ ಸುಮಾರು ಒಂದು 60 ನಿಮಿಷದಿಂದ ಕಾಣ್ತಿಲ್ಲ. ಅಷ್ಟಿಲ್ಲ, 45 ನಿಮಿಷ. ಈಗ ಎಲ್ಲರಲ್ಲೂ ಜಗತ್ತಿನ ಒಬ್ಬೊಬ್ಬರಾಗಿ ಈ ಒಂದು 2-3 ನಿಮಿಷ ಈ ಸಾಮಾಜಿಕ ಮಾಧ್ಯಮಗಳ ಸೋಷಿಯಲ್ ಮೀಡಿಯಾದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಆ ಕವಿತೆ ಅಭಿಪ್ರಾಯ ನಿಮ್ಮ ಒಂದೊಂದು ಕವಿತೆಯನ್ನು ಓದಿ ಇಲ್ಲಿರುವ ಸಮುದಾಯಕ್ಕೆ ಸಂತೋಷ ಕೇಳ್ಕೊಳ್ತಿದೆ. ಈಗ ಮೊದಲು ಮಹಿಳೆಯಿಂದ ಶುರು ಮಾಡೋಣ. ಬಿ.ಆರ್. ಸಿದ್ದಿಯವರು ಮಾತಾಡ್ತಾರೆ. ವಿಶೇಷ ಅಂದರೆ ಬಿ.ಆರ್. ಸಿದ್ದಿಯವರು ಒಳ್ಳೆ ಕವಿತೆ ಬರ್ತಾರೆ. ಸಾಹಿತ್ಯದ ಇಂಜಿನಿಯರಲ್ಲ, ಅವರು ತಹಶೀಲ್ದಾರ್. ಅದು ಕೂಡ ಬಹಳ ಸಂಸ್ಕೃತಿ ಕವಿತೆ ಬರೀತಾರೆ. ನಮಸ್ಕಾರ. ನನ್ನ ಅಭಿಪ್ರಾಯದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಬರಹಗಳ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅನ್ನೋ ಅಭಿಪ್ರಾಯಕ್ಕೆ ನಾನು ಉತ್ತರ ಕೊಡ್ತೀನಿ. ಹಿಂದೆ ಬರೀ ಪತ್ರಿಕೆಗಳಲ್ಲಿ ಮತ್ತೆ ಮ್ಯಾಗಝೈನ್ಗಳಲ್ಲಿ ಮಾತ್ರ ಕವಿತೆಗಳು ಕಥೆಗಳೆಲ್ಲ ಪ್ರಕಟ ಆಗ್ತಾ ಇತ್ತು. ಅವಾಗ ಏನಂತಂದ್ರೆ ಯಾರಾದ್ರೂ ಒಬ್ರು ನಮ್ದು ಬರಹ ಪ್ರಕಟ ಆಗ್ಬೇಕಂದ್ರೆ ತುಂಬಾ ಕಾಯ್ಬೇಕಾಗ್ತಾ ಇತ್ತು. ಈಗ ಕಾಯುವ ಅಗತ್ಯ ಇಲ್ಲ. ಮತ್ತೆ ಯಾವುದೇ ಒಂದು ಪೇಪರ್ನ ಬೇರೆ ಮುದ್ರಣ ಮಾಧ್ಯಮನ ಅವಲಂಬಿಸುವಂತ ಅಗತ್ಯ ಇಲ್ಲ. ಈಗ ನನಗೆ ಏನೋ ಒಂದು ಹೇಳ್ಬೇಕಂತ ಅನ್ಸಿರುತ್ತೆ ಅನ್ನೋದನ್ನ ನಾನು ತಕ್ಷಣ ಅದನ್ನ ಕಾವ್ಯ ರೂಪದಲ್ಲೋ ಒಂದು ಬರಹದ ರೂಪದಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟ ಮಾಡಬಹುದು. ಮತ್ತೆ ಅಲ್ಲಿ ಎಷ್ಟು ಅದು ಓಪನ್ ಆಗಿದೆ ಅಂತ ಹೇಳಿದ್ರೆ ಆ ಬರಹದ ಬಗ್ಗೆ ಕಾವ್ಯದ ಬಗ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಓದೋರು ಅಲ್ಲೇ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು. ಆದ್ರಿಂದ ಅದು ಸೋಷಿಯಲ್ ಮೀಡಿಯಾ ಆರೋಗ್ಯಕರ ಚರ್ಚೆಗಳನ್ನ ಹುಟ್ಟಾಕುತ್ತೆ ಅಂತ ನನ್ಗನ್ಸುತ್ತೆ. ಅದು ಮತ್ತೆ ನಾನೇನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕವಿತೆಗಳು ಹಾಕೋದು ಆ ಥರ ಮಾಡಿಲ್ಲ. ಬಟ್ ನಾನು ತುಂಬಾ ಓದ್ತೀನಿ. ಎಷ್ಟೊಂದು ಕವಿತೆಗಳು, ಎಷ್ಟೊಂದು ಬರಹಗಳು ಮತ್ತೆ ಹೊಸ ಪುಸ್ತಕಗಳ ಬಗ್ಗೆ ನನಗೆ ಗೊತ್ತಾಗೋದು ಸೋಷಿಯಲ್ ಮೀಡಿಯಾದಿಂದನೇ. ಆದ್ರಿಂದ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬಳಸ್ಕೊಂಡ್ರೆ ಅದು ಒಂದು ವರದಾನ ಅಂತಾನೆ ಹೇಳಿ ನನ್ನ ಒಂದು ಕವಿತೆ ಮಾಡ್ತೀನಿ.
ಶೀರ್ಷಿಕೆ ಅಂತರ. ನನ್ನೊಳಗೆ ಮಾತುಗಳು ಹುಟ್ಟಲಾರದ ಹೊತ್ತು, ತಪ್ತ ಮೌನ ಆಳದ ಬಿಟ್ಟು ಬಿಸಿಯುಸಿರು ನಿನ್ನ ತಾಗಲಾರದೆ ನನ್ನೊಳಗೆ ಉಳಿದು ನಾಲ್ಕು ಗೋಡೆಗಳ ನಡುವೆ ಅಕ್ಕಪಕ್ಕ ಇದ್ದು ಅಪರಿಚಿತರಾದೆವು. ಸಾನ್ನಿಧ್ಯ, ಸಾಂತ್ವನ, ಸಂತಸ, ಸಂಗಾತಗಳೆಲ್ಲ ಮರೆತು ಬೇರೆಲ್ಲರ ಮೌನದಲ್ಲಿ ನಾವಿಂದು ಸಾಧಿಸಿದ್ದೇವೆ. ಜೊತೆಯಲ್ಲೇ ಇರುವ ಎರಡು ಜೀವಗಳು ತಲುಪಬಹುದಾದ ಗರಿಷ್ಠ ಅಂಶ. ಸಮತಟ್ಟಾದ ನೆಲದಲ್ಲೇ ಅರಳಿದ್ದ ನಾವು ಎಂದು ಕಟ್ಟಿಕೊಂಡೆವು. ಹತ್ತಿಳಿಯಲಾಗದ ಮೆಟ್ಟಿಲುಗಳೇ ಇಲ್ಲದ ಈ 16 ಮಹಡಿಗಳ ಅಳಿಸಲಾಗದ ಮೇಲರಿಮೆಗಳ ಮಹಾಸಂದ. ತಪ್ಪು ಒಪ್ಪುಗಳ ತುಂಬಿ ನ್ಯಾಯ ಮಾಡುವುದು ಹೇಗೆ? ನಿನ್ನ ಮೂಗಿನ ನೇರಕ್ಕೆ ನಿನ್ನದೇ ತಕ್ಕಡಿ, ನನ್ನ ಮೂಗಿನ ನೇರಕ್ಕೆ ನನ್ನದೇ ತಕ್ಕಡಿ. ನಿದ್ದೆ ಬಾರದ ರಾತ್ರಿಗಳ ಕರಗಿಸುತ್ತಾ ಕಂದಿದ ಕಣ್ಣುಗಳು ಯಾವ ಲೆಕ್ಕ? ಮೇಲರಿಮೆ ಮುನಿಸುಗಳ ತೂಕದ ಬಗ್ಗೆ. ಇನ್ನೊಂದು ಕವಿತೆ. ಹುಡುಗನೊಬ್ಬ ಚಿಟ್ಟೆಯ ಚಂದಕ್ಕೆ ಮರುಳಾಗಿ ಬಿಡದೆ ಹಿಂದೆ ಓಡಿ ಪಟ್ಟು ಬಿಡದೆ ರೆಕ್ಕೆ ಹಿಡಿದು ದೊಡ್ಡ ಪುಸ್ತಕದ ಮಧ್ಯ ಬಂಧಿಸಿದ. ಬೆರಳಿ ಗಂಟಿನ ಬಣ್ಣಕ್ಕೆ ಬೆರಗಾದ. ಆಗಾಗ ಪುಸ್ತಕ ತೆರೆದು ಹೇಳುತ್ತಾನೆ, ನೀನು ಸ್ವಲ್ಪವೂ ಚಂದಿಲ್ಲ ಕಣೆ ಚಿಟ್ಟೆ, ನೀನಂತೂ ಈಗೀಗ ಹಾರುವುದೇ ಇಲ್ಲ. ಮತ್ತೆ ಪುಸ್ತಕ ಮುಚ್ಚಿ ಹಾರುವ ಚಿಟ್ಟೆಯ ಹುಡುಕಲು ಹೊರಡುತ್ತಾನೆ. ಒಗ್ಗರಣೆಯ ಘಾಟಿಗೆ ಹೊಗೆ ತುಂಬಿದ ಅಡುಗೆ ಮನೆಗೆ ಎಕ್ಸಾಸ್ಟ್ ಫ್ಯಾನ್ ಒಂದು ಬೇಕೆಂದುಕೊಂಡವಳಿಗೆ ಒಳಗಿನ ಬೇಗುದಿಯ ಹೊರಹಾಕಲು ಸಣ್ಣದೊಂದು ಎಕ್ಸಾಸ್ಟ್ ಫ್ಯಾನ್ ಕಿಟಕಿಯೋ ಇರಬಹುದಿತ್ತೆನಿಸಿ. ವಿಟಮಿನ್ನು, ಪ್ರೋಟೀನುಗಳ ಕೊರತೆ, ಒಂದೆರಡು ಹಾರ್ಮೋನುಗಳ ಏರುಪೇರು, ರಕ್ತಹೀನತೆಯಿಂದ ಬಳಲುತ್ತಿರುವ ಬಿಳಿಚಿಕೊಂಡ ಆ ದೇಹವ ಒಪ್ಪಿ ಅಪ್ಪಿ ಮೆಚ್ಚಿ ಮುಟ್ಟಿಸಿದ ಅವನಿಗೆ ಅವಳೊಳಗನ್ನು ತಿಳಿಯಲಾಗದ ಕೊರತೆಯ ವರದಿ ಇನ್ನೂ ಸಿಕ್ಕಿದೆ. ಈಗ ನಮ್ಮ ಚಂದ್ರಶೇಖರ್ ಅವರು ಬರಹಗಾರರು, ಜೊತೆಗೆ ಪ್ರಾಧ್ಯಾಪಕರು ಮತ್ತು ವಿದ್ವಾಂಸರು. ಅವರ ಕವಿತೆ ನಾನು ಇತ್ತೀಚೆಗೆ ಕೊಟ್ಟು ಬಹಳ ಹೊಸ ರೀತಿಯ ಒಂದು ಧ್ವನಿಗಳು ಕಾಣಿಸ್ತಾ ಇದೆ. ಅವರು ನಮಸ್ಕಾರ ಎಲ್ಲರಿಗೂ. ವಿಜ್ಞಾನದ ಅನ್ವೇಷಣೆಯನ್ನು ನಾವು ಬಳಸ್ಕೊಳ್ಳೋದು ನಮ್ಮ ವಿವೇಕಕ್ಕೆ ಬಿಟ್ಟಿತ್ತು. ಆದರೆ ಆನ್ಲೈನ್ ಸಮುದಾಯದಲ್ಲಿ ಕವನಗಳ ಪ್ರಸ್ತುತಿಯನ್ನು ನಾವು ಗಮನಿಸಿದಾಗ ಬಹಳ ಗಂಭೀರವಾದ ಕವಿಗಳೇನು ಬಂದಾಗ ಅಂತ ನನಗೆ ಅನಿಸಲ್ಲ. ಅಂದರೆ ಸಣ್ಣ ಬರೆಯೋದು ಮೌಲ್ಯ ಇಲ್ಲ ಅಂತಲ್ಲ, ಈಸಕ್ಕಿ ಆಸೆ ನಿಮಗೆ ಕೈಯ ಅನ್ನುವ ಸಾಲು ಐದಕ್ಕೆ ಲಕ್ಕಮ್ಮಂದು ಅದರ ತೀವ್ರವಾದಂಥ ಇದು ನನಗೆ ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಹದಿಹರಿದವರ ಆ ಮನೋಧರ್ಮಗಳನ್ನು ಹೇಳಲಿಕ್ಕಷ್ಟೇ ಸೀಮಿತವಾಗಿರ್ತದೆ ಅನ್ನೋದು ನನಗೆ ಅನ್ನಿಸ್ತದೆ. ನಂತರ ಈ ಥರದ ಒಂದು ಜಾಲತಾಣದಲ್ಲಿ ಬಳಸ್ಕೊಳ್ಳುವಾಗ ನಾವು ಅದನ್ನು ತೀವ್ರವಾಗಿ ನಾವು ಏನು ಮಾಡ್ಬೇಕು ಅನ್ನೋದನ್ನ ಅವರವರೇ ಮಾಡ್ಕೊಳ್ಬೇಕು. ಕವಿಗಳಿಗೆ ಯಾರೂ ಮೇಷ್ಟ್ರು ಅಂತ ಇರಲ್ಲ, ಕವಿಗಳಿಗೆ ಯಾರೂ ಕೂಡ ಮೇಷ್ಟ್ರು ಅಂತ ಹೆಡ್ ಮಾಸ್ಟರ್ ಅಂತ ಇರಲ್ಲ. ಅವರನ್ನೇ ಮೇಷ್ಟ್ರ್ ಆಗಬೇಕು, ಅವರೇ ಹೆಡ್ ಮಾಸ್ಟರ್ ಆಗಬೇಕು. ಆ ದೃಷ್ಟಿಯಿಂದ ಕಾವ್ಯ ಅನ್ನುವಂಥದ್ದು ಒಂದು ಕುದಿಯುವ ಪಾಕದ ಇದರಲ್ಲಿ ಅವರಲ್ಲೇ ಕೂತು ಅವರಲ್ಲೇ ಬೆಂದು ಅವರಲ್ಲೇ ಬಂದದಷ್ಟೇ ಕಾವ್ಯ ಆಗ್ತದೆ ನನ್ನ ಅನಿಸಿಕೆ. ಈಗ ನಾನೊಂದು ಪುಟ್ಟ ಕವಿತೆಯನ್ನು ಓದ್ತೇನೆ. ಪದ್ಯದ ಹೆಸರು ಕೃಷ್ಣವರ್ಣದ ಪುಟ್ಟ ಪೋರ. ಗರಿಮುರಿಯದ ಗೇನರಿಯದ ಬೆಣಚು ಬಣ್ಣಶಿಲೆಯ ಕುಸುರಿಕಲೆ ಸೂಟು ಬೂಟು ಕುಚ್ಚುಪೇಟ ಧರಿಸಿದ ಚಾಮರಾಜರು ಗಾಳಿ ಮಳೆಗೆ ಕೆಂದದೆ, ಬಿಸಿಲ ಬೇಗೆಗೆ ಬೇಯದೆ, ಸಿಮೆಂಟ್ ಛತ್ರಿ ಚಾಮರದಡಿ ಎದೆಯುಪ್ಪಿಸಿ ನಗುಗಳನ್ನು ಬಿಟ್ಟು
ಬಿಸಿ ಎಂದರೆ ಬಿಸಿಯ ಸರ್ಕಲ್ನಲ್ಲಿ ನಿಂತೇ ಇದ್ದರು ದಣಿವರಿಗೆ. ಬಿಜಿ ಎಂದರೆ ಬಿಜಿಯ ಸರ್ಕಲ್ನಲ್ಲಿ ನಿಂತೇ ಇದ್ದರು ದಣಿವರಿಗೆ. ವ್ಯಾಸಾಕಾರ ವಿಶಾಲ ಸರ್ಕಲ್ ಎಡಕ್ಕೆ, ತರಕಾರಿ ಹಣ್ಣು ಹಂಪಲು ಹೂವು ಮಾರುಕಟ್ಟೆ, ಬಲಕ್ಕೆ ಬ್ಯಾಂಕುಗಳು ಎಟಿಎಂ ಸಹಿತ, ಎದುರಿಗೆ ಕಣ್ಣು ಕೋರೈಸುವ ರಾಜಸ್ಥಾನಿ ಫ್ಯಾನ್ಸಿ ಸ್ಟೋರ್, ಶೆಟ್ಟರ ಚಿನ್ನ ಬೆಳ್ಳಿ ಅಂಗಡಿ ಸಾಲು, ಮಂಗಳೂರು ಪಾತ್ರೆ ಅಂಗಡಿ ಪಕ್ಕವೇ ಅಯ್ಯಂಗಾರ್ ಬೇಕರಿ, ಪ್ರಾವಿಷನ್ ಸ್ಟೋರ್ಸ್ ಮುಗಿಸುವ ಸೂಪರ್ ಮಾರ್ಕೆಟ್, ಪ್ರಾವಿಷನ್ ಸ್ಟೋರ್ಸ್ ಮುಗಿಸುವ ಸೂಪರ್ ಮಾರ್ಕೆಟ್, ಹಂಗೆ ಸರಿದರೆ ಕೇರಳಾಪುರದ ಮಿಲಿಟರಿ ಹೋಟೆಲ್, ಪಕ್ಕವೇ ಮಾಸಲು ಬೋರ್ಡು ಸರ್ಕಾರಿ ಆಸ್ಪತ್ರೆ, ದಾಪು ಕಾಲ ಹಾಕಿದರೆ ಅಲ್ಲಾವು ಮಸೀದಿ, ದಾಪು ಕಾಲ ಹಾಕಿದರೆ ಅಲ್ಲಾವು ಮಸೀದಿ. ಈ ಲೋಕ ವ್ಯಾಪಾರ ನೋಡಿ ಬೆಂದು ಬಸವಳಿದ ಸೂರ್ಯ, ಬೆಂಕಿ ಹೋಗುಳಿ ಉರಿಗಾಡಿ ಬೀಳುತ್ತ ತೋಬೆಚ್ಚನೆ ಬೆವರು ಬರಿಸುತ್ತಿದ್ದ, ತೋಬೆಚ್ಚನೆ ಬೆವರು ಬರಿಸುತ್ತಿದ್ದ. ಈ ಗೌಜು ಗದ್ದಲ ಸರ್ಕಲ್ನಲ್ಲಿ ಕೂದು ಒಲೆವ, ಈ ಗೌಜು ಗದ್ದಲ ಸರ್ಕಲ್ನಲ್ಲಿ ಕೂದು ಒಲೆವ ಚಪ್ಪಲಿ ರೆಂಪೆ, ಬೋಗುಣಿ ನೀರ ಸಾಮಾನು ಸರಂಜಾಮುಗಳ ಸರಮಾಲೆ ನಡುವೆ ನೆಲವ ಆಸಿ ಆಕಾಶವ ಒತ್ತು, ನೆಲವ ಆಸಿ ಆಕಾಶವ ಒತ್ತು ತೋಳ ತೆಕ್ಕೆ ಮಾಡಿ ಮೂಗು ಮುತ್ತಿನಂತಿದ್ದ, ಮೂಗು ಮುತ್ತಿನಂತಿದ್ದ, ಮುಖ ಕುಂಭದಂತಿದ್ದ, ಮುತ್ತು ಗಿಡ್ಡ ಕರುವಿನ ನೀಲಿ ಅಂಗಿ ಬಿಳಿ ಚಡ್ಡಿಯ ಕೃಷ್ಣವರ್ಣದ ಪುಟ್ಟ ಪೌರ, ಮುತ್ತು ಗಿಡ್ಡ ಕರುವಿನ ನೀಲಿ ಅಂಗಿ ಬಿಳಿ ಚಡ್ಡಿಯ ಕೃಷ್ಣವರ್ಣದ ಪುಟ್ಟ ಪೌರ, ಸರ್ಕಲ್ ಶಬ್ದಗಳಿಗೆಂಜದೆ ಬಿರುಬಿಸಿಲ ಬೇಗೆಗೆ ಬೆನ್ನೊಡ್ಡಿ ನಿರುಮ್ಮಳ ನಿದ್ರೆಗೈಯುವ ಪರಿಗೆ, ನಿರುಮ್ಮಳ ನಿದ್ರೆಗೈಯುವ ಪರಿಗೆ ಮಾರುಹೋದ ಸೂರ್ಯದೇವನೇ ತೆಳುಗಾಡಿ ತೆರೆ ಬೀಸಿ ಬೆಚ್ಚಗೆ ಕರಗಿ ಹೋಗಿದ್ದ, ಮಾರುಹೋದ ಸೂರ್ಯದೇವನೇ ತೆಳುಗಾಡಿ ತೆರೆ ಬೀಸಿ ಬೆಚ್ಚಗೆ ಕರಗಿ ಹೋಗಿದ್ದ. ನಮಸ್ಕಾರ. ಈಗ ಸ್ವಲ್ಪ ಸುಧಾರಿಸ್ತೀವಿ ಪರವಾಗಿದ್ದೀವಿ. ಈಗ ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಸಾಹಸಿ ಕವಿ ಮತ್ತು ಪ್ರಕಾಶನ ಮಾಡಿ ಕ್ಯಾಕರ್ನ ಅವರು ನಮ್ಮ ತಂದೆ ಹೇಳ್ತಾರೆ, ಒಂದು ಕನ್ನಡ ಏಕೀಕರಣ ಮಾಡೋದು ಕ್ಯಾಕರ್ನ ಅವರು, ಇವರು ಕನ್ನಡದ ಪ್ರಕಾಶನ ಮಾಡೋದು ಕ್ಯಾಕರ್ನ ಆಗ್ತಾ ಇದ್ದಾರೆ. ಹಾಗೆ ಒಳ್ಳೆ ಕವಿ ಅವರು. ಎಲ್ರಿಗೂ ನಮಸ್ಕಾರ. ಕಳೆದ ಒಂದೂವರೆ ದಶಕದಿಂದ ಈ ಆನ್ಲೈನ್ ಮತ್ತು ಆಫ್ಲೈನ್ ಚರ್ಚೆಗಳು ಸಾಹಿತ್ಯದಲ್ಲಿ ಆಗ್ತಾ ಇದೆ. ಅದು ಹೇಗೆ ಅಂದರೆ ಮನೇಲಿ ಅಪ್ಪನಿಗೂ ಮಗನಿಗೂ ನಡುವೆ ಒಂದು ಚರ್ಚೆ ಆಗ್ತದೆ. ನನ್ನ ಕಾಲದಲ್ಲಿ ನಾನು ಈಗ ಬಿಟ್ಟು ನಾನು ಈಗ ಓದ್ತಿದ್ದೆ, ನಾನು ಈಗ ಮಾಡ್ತಿದ್ದೆ ಅನ್ನೋದನ್ನ ಶುರುವಾಗಿ ಮಗನ ಕಾಲದಲ್ಲಿ ಮಗ ಏನು ಮಾಡ್ತಾ ಇರೋದನ್ನ ಈಗ ಹೊಡೆಯೋದಕ್ಕೋ ಅಥವಾ ಅದನ್ನೇನೋ ಬೇರೆ ಥರದಲ್ಲಿ ಡೈವರ್ಟ್ ಮಾಡೋದಕ್ಕೋ ನಡೆಯೋ ಡಿಸ್ಕಷನ್ ಇರ್ತಲ್ಲ, ಆ ಥರ ಕನ್ನಡ ಸಾಹಿತ್ಯದಲ್ಲೂ ಕಳೆದ ಒಂದೂವರೆ ದಶಕದಿಂದ ಬ್ಲಾಗ್ನಲ್ಲಿ ಬರೆಯೋರು, ಫೇಸ್ಬುಕ್ನಲ್ಲಿ ಬರೆಯೋರು ಅಥವಾ ವೆಬ್ ಪೋರ್ಟ್ನಲ್ಲಿ ಬರೆಯೋರು, ಇವುಗಳ ಬಗ್ಗೆ ಈಗಿರೋ ಹಿರಿಯ ಸಾಹಿತಿಗಳಿಗೆ ಅಥವಾ ಹಿರಿಯ ಬರಹಗಾರರಿಗೆ ಅವರಿಗೆ ಕೆಲವು ಸಲ ಅಸಮಾಧಾನವೋ ಅಥವಾ ಅಸಹನೆಯೋ ಅಥವಾ ಕೆಲವು ಹಸು ಏನು ಆಗಿರ್ಬೋದು. ಅದು 2006-2007 ಕಾಲದಿಂದಲೂ ಕೂಡ ಇದು ಹಾಗೆ ನಡ್ಕೊಂಡು ಬಂದಿದೆ. ಇವಾಗ ಅದು ಆ ಮಟ್ಟದಲ್ಲಿ ಇದ್ದಂಗೆ ತೋರುವುದಿಲ್ಲ. ನಾನು ಮೊದಲ ಕವಿತೆ ಬರೆದು ನಾನು 10ನೇ ಕ್ಲಾಸಲ್ಲಿದ್ದಾಗ ವರ್ಷ 99-2000 ವರ್ಷದ ಆವಾಗ ಎಲ್ಲ ನಾವು ಕವಿತೆನ ಬರೆದ್ರೆ ಕವಿತೆನ ಪತ್ರಿಕೆಗಳೇ ಬರಹಗಾರರಿಗೆ ಒಂದು ವೇದಿಕೆಗಳು, ಪತ್ರಿಕೆಗಳಲ್ಲಿ ಅಥವಾ ಸಾಪ್ತಾಹಿಕ ಪುಟಗಳಲ್ಲಿ ಕವಿತೆಗಳು ಅಥವಾ ಕಥೆಗಳು ಪ್ರಕಟ ಆಗಬೇಕು. ಅದು ಪ್ರಕಟ ಆಗಬೇಕಂದ್ರೆ ಆ ಪುರವಣಿ ಸಂಪಾದಕರ ಕೃಪೆ ನಮ್ಮ ಮೇಲೆ ಇರಬೇಕು ಅಥವಾ ಮತ್ತೊಬ್ಬರ ಯಾರು ಹಿರಿಯ ಸಾಹಿತಿಗಳ ಬರಹಗಾರರ ಕೃಪೆ ಇರಬೇಕು. ಅಪ್ಪಿ ತಪ್ಪಿ ನಮ್ಮ ಪ್ರತಿಭೆ ಅವರ ಕಣ್ಣಿಗೆ ಬಿದ್ದು ಅದು ಪ್ರಕಟ ಆದರೆ ಹೆಚ್ಚುಗಾರಿಕೆ, ಅದೊಂದು ಹೆಚ್ಚುಗಾರಿಕೆ. ಅಷ್ಟು ಸುಲಭವಾಗಂತೂ ಆಗ್ತಿರ್ಲಿಲ್ಲ ಅವ್ರಿಗೆ. ಅಥವಾ ಯಾವುದಾದ್ರು ಪ್ರಶಸ್ತಿ ಬಹುಮಾನಗಳು ಬಂದ ನಂತರ ಅವರ ಕಥೆ ಕವಿತೆಗಳು ಸುಲಭವಾಗಿ ಸಾಪ್ತಾಹಿಕ ಪುರಾಣಗಳಲ್ಲಿ ಪ್ರಕಟ ಆಗ್ತಿತ್ತು. ಅವತ್ತಿನ ಕಾಲಕ್ಕೂ ಬರಹಗಾರರು ಗೊತ್ತಿಷ್ಟಿದ್ರು ಅಷ್ಟೇ ಇದ್ರು, ಆದರೆ ಅವ್ರಿಗೆ ಯಾವುದೇ ವೇದಿಕೆಗಳು ಸಿಗ್ತಿರಲ್ಲ. ಹಾಗಾಗಿ ಒಂದಷ್ಟು ದಿವಸ ಬರೆದು ಆಮೇಲೆ ಅವರು ತೆರೆವರೆಗೆ ಸರಿದು ಬಿಟ್ಟಿದ್ರು. ಯಾವಾಗ ಬ್ಲಾಗ್ಗಳು ಶುರುವಾದವು, ಕನ್ನಡದಲ್ಲಿ ಬ್ಲಾಗ್ಗಳು ಬರೆಯೋಕ್ಕೆ ಶುರುವಾದವು, ಇಂಗ್ಲೀಷ್ನಲ್ಲಿ ಬ್ಲಾಗ್ಗಳಿದ್ವು, ಬಟ್ ಕನ್ನಡದಲ್ಲಿ ಬರೆಯೋಕ್ಕೆ
ಭಾಷೆಯ ಒಂದು ಸಪೋರ್ಟ್ ಬೇಕಲ್ಲ, ಭಾಷಾ ತಂತ್ರಜ್ಞಾನ ಸಪೋರ್ಟ್ ಬೇಕಿತ್ತಲ್ಲ, ಆ ಸಪೋರ್ಟ್ ಸಿಕ್ಕ ಮೇಲೆ ಬಹುತೇಕರು 2005-6 ಈ ಕಾಲದಲ್ಲಿ ಬ್ಲಾಗ್ನಲ್ಲಿ ಬರೆಯಕ್ಕೆ ಶುರುವಾದ. ಆ ಬ್ಲಾಗ್ನಲ್ಲಿ ಬರೆಯಕ್ಕೆ ಶುರುವಾದಾಗ ಏನಾಯ್ತು, ಎಲ್ಲರಿಗೂ ಯಾರಿಗೆ ಬರಹದ ತುಡಿತಾ ಇತ್ತು ಅವರೆಲ್ಲರೂ ಕೂಡ ಬರೆಯಕ್ಕೆ ಒಂದು ಸಾಧ್ಯತೆ ಆಯಿತು, ಮತ್ತು ಅವಕಾಶ ಸಿಕ್ತು, ತುಂಬ ಹೆಚ್ಚಿನ ಅವಕಾಶ. ಅದಕ್ಕೆ ನಾವು ಒಂದು ಕವಿತೆನ ಕೊಟ್ಟು ಯಾರೋ ಹಿರಿಕರ ಹತ್ರ ತೋರಿಸಿ ಈ ಕವಿತೆ ಪ್ರಾಸಬದ್ಧವಾಗಿದೆಯಾ, ಲಯಬದ್ಧವಾಗಿದೆಯಾ, ಅಥವಾ ಈ ಕವಿತೆ ಆಗಿದೆಯಾ, ಈ ಕವಿತೆಯಲ್ಲಿ ಭಾಷೆ ಸರಿ ಇದೆಯಾ, ಈ ಕವಿತೆಯಲ್ಲಿ ನಿರೂಪಣೆ ಸರಿ ಇದೆಯಾ ಅಂತ ಕೇಳಿ ಸಜೆಷನ್ ತಗೊಳ್ಳೇಬೇಕು ಅನ್ನುವಂಥ ತುರ್ತು ಅಥವಾ ಅಗತ್ಯ ಇರಲಿಲ್ಲ. ಬಹುಶಃ ಆ ಕಾರಣಕ್ಕಾಗಿಯೇನೋ ಹಿರಿಕರಿಗೆ ಆವತ್ತಿನ ಕಾಲದ ಕಿರಿಯರ ಮೇಲೆ ಅಥವಾ ಆವತ್ತಿನ ಕಾಲದಲ್ಲಿ ಬ್ಲಾಗ್ ಬರೆಯಕ್ಕೆ ಶುರುವಾದ ಮೇಲೆ ಹೆಚ್ಚಿನದಾದ ಒಂದು ಅಸಮಾಧಾನ ಅಥವಾ ಸರಿಯಾದ ಅಸೂಯೆ ಮತ್ತೊಂದು ಶುರುವಾಯಿತು. ಆದರೆ ಬರೆಯೋದೇನು ನಿಲ್ಲಿಲ್ಲ, ಬರೀತಿದ್ರು. ಆದರೆ ಆ ಕಾಲಕ್ಕೆ ಬ್ಲಾಗನ್ನು ಬರೆದವರೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಮೇಲ್ಸ್ತರದ ಸಮುದಾಯಗಳಲ್ಲಿ ಸೇರಿದವರೇ ಆಗಿತ್ತು. ಯಾಕೆಂದ್ರೆ ತಂತ್ರಜ್ಞಾನ ಮತ್ತು ಭಾಷೆ ಆ ಎರಡೂ ಕೂಡ ಸಿಕ್ತಿದ್ದು ಅವ್ರಿಗೆ ಹೆಚ್ಚು, ಉಳಿದವ್ರಿಗೆ ಸಿಕ್ಕಿದ್ದು ಬಹಳ ಕಡಿಮೆ, ಉಳಿದವರು ಬರದೇ ಇಲ್ಲ, ಆ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಯಾವಾಗ ನಮಗೆ ಈ ಇಂಟರ್ನೆಟ್ ಅನ್ನೋದು ತುಂಬ ಸುಲಭವಾಗಿ ಕೈನಲ್ಲಿ ಮೊಬೈಲ್ಗಳಲ್ಲೆಲ್ಲ ನಮ್ಗೆ ಆರಾಮಾಗಿ ಈಸಿಯಾಗಿ ಸಿಗಕ್ಕೆ ಶುರು ಆಯಿತು 2010 ನಂತರದ ಈ 1.5 ದಶಕದಲ್ಲಿ ಯಾರ್ಯಾರು ಬರಹ ತುಡಿತಾ ಇತ್ತು ಅವರು ಇನ್ನಷ್ಟು ಬರೆಯೋದಕ್ಕೆ ಅಥವಾ ಬರಿತಾರನ್ನ ನೋಡಿ ತಾವು ಬರೀಬೇಕು ಅಂತ ಇಷ್ಟಪಟ್ಟವ್ರಿಗೆಲ್ಲ ಬರಹದ ಅವಕಾಶ ತುಂಬ ಚೆನ್ನಾಗಿ ಸಿಗ್ತದೆ. ಹೌದು, ಕೆಲಸ ಯಾವಾಗ ನಿಮ್ಮ ಉದಾಹರಣೆಗೆ ಯಾವುದೋ ಟೊಮೊಟೊ ಹಣ್ಣಿನ ರೇಟು ಏಕಾಏಕಿ ಯಾವಾಗ ಕಮ್ಮಿ ಆಗುತ್ತೆ, ಏಕಾಏಕಿ ಯಾವಾಗ ಬೇಡಿಕೆ ಮತ್ತು ಇವುಗಳ ಸಪ್ಲೈನ ಇದು ಸರಬರಾಜಿನ ವ್ಯತ್ಯಾಸ ಆಗುತ್ತೆ. ಆನ್ಲೈನಲ್ಲಿ ಹೆಚ್ಚು ಬರೆಯೋಕ್ಕೆ ಶುರುವಾದಾಗ ಎಲ್ಲರೂ ಬರಗಾರ ಆಗೋಕ್ಕೆ ಶುರು ಆಗ್ಬಿಟ್ಟು ಓದೋರು ಕನ್ನಡದಲ್ಲಿ ಓದೋದು ಕೊರತೆ ಯಾವಾಗಲೂ ಇದೆ ಅಂತ ನಾವು ಹೇಳ್ತೀವಿ. ಬಟ್ ಓದೋದನ್ನ ಹೆಚ್ಚು ಮಾಡ್ಕೊಳ್ಳೋಕೆ ನಾವು ಯಾವ ಪ್ರಯತ್ನಗಳು ಮಾಡಿದ್ವಿ ಗೊತ್ತಿಲ್ಲ. ಆದರೆ ಹೊಸದಾಗಿ ಬರೆಯೋರ ಸಂಖ್ಯೆ ಇನ್ನಷ್ಟು ಹೆಚ್ಚಿತು. ಯಾಕೆಂದ್ರೆ ಅವ್ರಿಗೆ ಅವಕಾಶ ಯಾವುದೇ ಪತ್ರಿಕೆಗಳಿಗಾಗಿ ನಾವು ಕಾಯಬೇಕಾದ ಅವಕಾಶ ಇರಲಿಲ್ಲ, ಅಥವಾ ಮತ್ತೊಬ್ಬ ಸಂಪಾದಕರು ನಮಗೆ ಯಾವುದೋ ಒಂದು ನಿಯಂತ್ರಣ ಇರಲಿಲ್ಲ. ಸುಲಭವಾಗಿ ಹೇಳೋದಾದ್ರೆ ಯಾವುದೋ ಒಂದು ನಿಯಂತ್ರಣ ಇರಲಿಲ್ಲ, ನಾವು ಬರೀಬೋದಿತ್ತು. ಮತ್ತು ನಮ್ಮನ್ನು ನಾವು ಸೆಲ್ಫ್ ಕ್ರಿಟಿಕ್ ಮಾಡೋದು ಬಹಳ ಕಡಿಮೆ ಇತ್ತು, ಅದನ್ನು ಕೂಡ ನಾವು ಒಪ್ಕೋಬೇಕು. ಸೆಲ್ಫ್ ಕ್ರಿಟಿಕ್ ಅನ್ನೋದು ಬಹಳ ಕಡಿಮೆ ಇತ್ತು, ಸೆಲ್ಫ್ ಅಪ್ರಿಷಿಯೇಷನ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಫೇಸ್ಬುಕ್ ಅನ್ನೋ ಒಂದು ಮಾಧ್ಯಮ ಸಿಗ್ತಿದ್ದಂಗೆ ಬರಹಗಾರರು ತುಂಬ ಯಥೇಚ್ಛವಾದರು. ಕಾವ್ಯದ ಇರೋ ಬರಹಗಳಲ್ಲಿ ಯಾವುದು ಸುಲಭದ ಪ್ರಕಾರ ಸಾಹಿತ್ಯ ಪ್ರಕಾರ ಅಂದ್ರೆ ಕಾವ್ಯ. ನೀವು ಏನ್ ಮಾಡೋದು ತುಂಡಸಿ ಕೊನೆಗೆ ಆದಿಪ್ರಾಸು ಅಂತ್ಯಪ್ರಾಸು ಅದನ್ನು ಜೋಡಿಸಿ ಒಂದು ಕೂಡಿಸಿದ್ರೆ ಅದೊಂದು ಕವಿತೆ ಸುಲಭಕ್ಕಾಗುತ್ತೆ. ಬಟ್ ಅದು ಕವಿತೆ ಅನ್ನುವಂತ ನಾವ್ಯಾರು ಅದನ್ನ ನಿರ್ವಚಿಸೋಕೆ ಸಾಧ್ಯ ಇಲ್ಲ. ಕವಿತೆ ಅದು ದೇಶಕಾಲಗನುಗುಣವಾಗಿ ಕೆಲಸದ ಯಾವಾಗಲೂ ಏನೋ ಬರೆದ್ರು ಕವಿತೆ ಆಗುತ್ತೆ. ಕೆಲಸ ನಾವೇ ಕುವೆಂಪು ಬರ್ದಿರೋದು ಅಥವಾ ಇನ್ನೊಂದು ಬರೆದಿರೋದು ಏನು ಇಷ್ಟೊಂದು ವಾಚ್ಯವಾಗಿದೆ ಅಂತ ನಮ್ಗೆ ಇವತ್ತು ಅನ್ಸುತ್ತೆ. ಆದರೆ 60-70 ವರ್ಷಗಳ ಹಿಂದೆ ಅದು ಆ ಕವಿತೆಯ ಪ್ರಭಾವಳಿ ಬೇರೆ ಆಗಿತ್ತು. ಕಾಲ ಮತ್ತೆ ದೇಶಗಳು ಬದಲಾವಣೆಗೆ ನಮ್ಮ ಭಾಷೆ ಕೂಡ ಬದಲಾಗಿತ್ತು. ಭಾಷೆ ಕೂಡ ಮನುಷ್ಯನ ಜೊತೆಗೆ ವಿಕಾಸ ಹೊಂದುತ್ತಾ ಇರುತ್ತಲ್ಲ. ಸೊ ಹಾಗಾಗಿ ನಮ್ಗೆ ಆ ಭಾಷೆಗೆ ಇವತ್ತು ನೋಡಿದಾಗ ನಮ್ಗೆ ಬಹಳ ಅದು ಕೆಲಸ ಅದು ಪೇಲವ ಅಂತನೋ ಅಥವಾ ಅದು ಹೊಂದಾಣಿಕೆ ಆಗ್ತಾಯಿಲ್ಲ ಅಂತನೋ ಅಥವಾ ಅದು ಕಾವ್ಯದ ಭಾಷೆನೇ ಅಲ್ಲ ಇದು ಅಂತನೋ ಅನ್ಸಕ್ಕೆ ಶುರು ಆಗುತ್ತೆ. ಹಾಗಾಗಿ ಕಾವ್ಯಕ್ಕೆ ಈ ನಿಶ್ಚಿತವಾಗಿ ಹೀಗಿದೆ ಅಂತ ಹೇಳಕ್ಕೆ ನಾವು ಸಾಧ್ಯವಿಲ್ಲದಿರೋದು ಕೂಡ ಕಾವ್ಯದ ಪ್ರಯತ್ನ ತುಂಬಾ ಜಾಸ್ತಿನೇ ಇದೆ. ಮೊದಲೆಲ್ಲ 2000-3000 ಒಂದು ವರ್ಷದ ಕವನ ಸಂಕಲನಗಳು ಅಥವಾ ಕಾವ್ಯದ ಪ್ರಕಾರಗಳು ಪ್ರಕಟ ಆಗ್ತಿದ್ದು ಇವತ್ತು 5,000-6,000-7,000 ಮುಟ್ಟಿದೆ. ಅಂದ್ರೆ ಕಾವ್ಯದ ಸಂಖ್ಯೆ ಜಾಸ್ತಿ ಆಗ್ತದೆ, ಕವಿಗಳ ಸಂಖ್ಯೆ ಕೂಡ ಹಾಗೆ ಅಗಾಧವಾಗಿದೆ. ಆದರೆ ಕವಿಗಳು ಓದುವವರ ಸಂಖ್ಯೆ ಎಷ್ಟಿದೆ ಅನ್ನೋದು ಮಾತ್ರ ನಿಗೂಢವಾಗಿದೆ. ಇಷ್ಟೊಂದು ಪುಸ್ತಕಗಳಂತೂ ಪ್ರಕಟ ಆಗ್ತಿದೆ, ಓದ್ತಿರೋರು ಯಾರು ಗೊತ್ತಿಲ್ಲ. ಆದರೆ ಬರೆಯೋರಿಗೆ ಅವಕಾಶ ಅಂತೂ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಈ ಅವಕಾಶವನ್ನ ನಾವು ಯಾವ ಮಟ್ಟದಲ್ಲಿ ಯೂಸ್ ಮಾಡ್ಬೋದಾಗಿದೆ ಅನ್ನೋದನ್ನ ನಾವೇ ಸೆಲ್ಫ್ ಕ್ರಿಟಿಕ್ ಮಾಡ್ಕೊಳ್ಳೋ ಮುಖಾಂತರ ಮಾತ್ರ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅನ್ಸುತ್ತೆ. ಆ ಸೆಲ್ಫ್ ಕ್ರಿಟಿಕ್ ಇದು ಒಂದು ಅವಕಾಶ ನಮ್ಗೆ ಇನ್ನು ಸಿಗ್ತಾ ಇದೆ. ನಾವೆಲ್ಲ ಏನಾಗಿದ್ವಿ ಫೇಸ್ಬುಕ್ ನಲ್ಲಿ ಬಹುತೇಕರು ಫೇಸ್ಬುಕ್ ನಲ್ಲಿ ಇರ್ತೀರಾ. ಇವತ್ತು ಯಾರು ಈ ಹಿಂದೆ ಈ 1.5-2 ದಶಕಗಳ ಹಿಂದೆ ಕಿರಿಯರ ಬಗ್ಗೆ ಅಸಮಾಧಾನ ಅಸಮಾಧಾನಗಳು ಇಟ್ಕೊಂಡಿದ್ರು, ಇವತ್ತು ಅವರೆಲ್ಲರೂ ಬಹುತೇಕ ಫೇಸ್ಬುಕ್ ನಲ್ಲಿದ್ದಾರೆ. ಅವರು ಬರೆಯಕ್ಕೆ ಶುರುವಾಗಿದ್ದಾರೆ. ಅವರು ಬರೆದದ್ದು ಯಾವುದೋ ಬರದನೋ ಅಥವಾ ಯಾವುದೊಂದು ಪೇಪರ್ನಲ್ಲೋ ಪತ್ರಿಕೆನಲ್ಲೋ ಅಥವಾ ಮತ್ತೆ ನ್ಯೂಸ್ ಮೀಡಿಯಾಗಳು ಬಂದದನ್ನು ಅಲ್ಲಿ ಶೇರ್ ಮಾಡಿಕೊಂಡು ತಮ್ಮ ಓದೋರಿಗೆ ಅಥವಾ ತಮ್ಮ ಗೆಳೆಯರಿಗೆ ಅದನ್ನು ಹಂಚೋಕೆ ಪ್ರಯತ್ನ ಮಾಡ್ತಾರೆ. ಯಾರು ಅಸಮಾಧಾನದಲ್ಲಿದ್ದರೋ ಅವರು ಇವತ್ತು ಆ ಮೀಡಿಯಾಗೆ ಮತ್ತೆ ವಾಪಸ್ ಬಂದು ಆ ದಾರಿಯಲ್ಲಿ ಅವರು ಸಾಕ್ತಾರೆ. ಮತ್ತು ಬದಲಾಕಾರದಲ್ಲಿ ಒಂದು ಕೂಡ ನಾವು ಬದಲಾಕಾರದಲ್ಲಿ ನಮ್ಮ ಸಾಹಿತ್ಯ ಮತ್ತು ನಮ್ಮ ಅಭಿವ್ಯಕ್ತಿಯ ಮಾರ್ಗಗಳನ್ನ ನಾವು ಆ ಕಾಲಕ್ಕೆ ನಾವು ಬದಲಾಯಿಸ್ಕೋಬೇಕಾಗುತ್ತೆ. ಆದರೆ ನಾನು ಆ ಮೊದಲೇ ಹೇಳಿದಂಗೆ ನಮ್ಗೆ ಆ ಸೆಲ್ಫ್ ಕ್ರಿಟಿಕ್ ಅನ್ನೋದು ಸಿಗಲಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ಅಂತ ನಾನು ಮಾಡ್ಕೊಂಡ ಒಂದು ಕವಿತೆ ಮುಖಾಂತರ ಈ ಸೂಕ್ತ
ಕವಿತೆಯ ಶೀರ್ಷಿಕೆ ನಕ್ಷತ್ರದ ವ್ಯಾ. ಈ ಮಹಡಿಯಲ್ಲಿ, ಆ ಹಿತ್ತಲಿನಲ್ಲಿ, ಅದೋ ಅಂಗಳದಲ್ಲಿ ಯಾಕೆ ಯಾವ ಹೂವು ಅರಳುತ್ತಿಲ್ಲ, ಅರಳಿದರೂ ಉಳಿಯುತ್ತಿಲ್ಲ? ಎಷ್ಟೊಂದು ಗಿಡಗಳನ್ನು ತಂದೆ, ಎಷ್ಟೊಂದು ದೇಶಗಳಿಂದ, ಎಷ್ಟೊಂದು ಭಾಷೆಗಳಿಂದ, ಎಷ್ಟೊಂದು ಜನಗಳಿಂದ ಕೊಂಡು ತೇವ ಸಿಕ್ಕ ಕಡೆ, ಬೆಳಕು ಬಂದ ಕಡೆ ನೆಡುತ್ತಾ ನೇವರಿಸುತ್ತಾ ಬಂದೆ. ಆದರೂ ಹೂವು ಹುಟ್ಟುತ್ತಿಲ್ಲ. ಈಗ ಹೂವಿನದೇ ಕನಸು ಎಲ್ಲರೂ, ಯಾವ ಕಣ್ಣು ಕಂಡರು, ಯಾವ ಹೆಣ್ಣು ಕಂಡರು, ಯಾವ ಮಣ್ಣು ಕಂಡರು, ಯಾವ ಕಡಲು ಕಂಡರು, ಬರೀ ಹೂವೇ ತುಂಬಿದ ಲೋಕಾಲೋಕ. ಕನಸು ಕಳೆದು ತಪವಾಗಿ, ತಪವು ತಣಿದು ವರವಾಗಿ, ಇದೋ ನಕ್ಷತ್ರದ ಗಿಡ ಬಂದಿದೆ ಕೈಗೆ, ಹೂವು ಹುಟ್ಟದ ಹುಡುಗನ ಕೈಗೆ. ನೆಡುವುದಲ್ಲಿ ನಕ್ಷತ್ರದ ಗಿಡವ, ನೆಲದಲ್ಲೋ ಮರದಲ್ಲೋ ಗಾಳಿಯಲ್ಲೋ, ಗಾಳಿಪಟದ ತುದಿಯ ತಾಳಲ್ಲೋ, ಸುರಿಯುವುದೇನು ನೀರೋ ರಘುತವೋ ಅಮೃತವೋ ಆಲಾಹಲವೋ, ಏನೂ ಗೊತ್ತಾಗದೆ, ಏನೂ ಮಧ್ಯೆ ಇರದೆ, ಎದೆಯ ತೋಡಿ ನೆಟ್ಟ ನಕ್ಷತ್ರದ ಗಿಡವ. ಕಿರುಬೆರಳ ಆಳ, ಕೆಬ್ಬೆರಳ ಅಗಲ, ಒಳಗಷ್ಟು ಪಾವು ಬಿಸಿರಕ್ತವ ಎರೆದು ಹುಡುಗ ನೆಟ್ಟ ನಕ್ಷತ್ರದ ಗಿಡವ ಎದೆ. ಎಂತ ಸೋಜಿಗ, ಎಂತ ಮಾಟ! ನೆಟ್ಟ ಬರುವಳಿಗೆ ಹೂವು ಹುಟ್ಟುತ್ತಿವೆ ಉಸಿರುಗಳಲ್ಲಿ, ಹೂವು ಹುಟ್ಟುತ್ತಿವೆ ಮಾತುಗಳಲ್ಲಿ, ಹೂವು ಹುಟ್ಟುತ್ತಿವೆ ಕಣ್ರೆಪ್ಪೆಯ ಮಿಟುಕುಗಳಲ್ಲಿ, ಹುಟ್ಟಿ ಹಾರುತ್ತಿವೆ ಜೆರುಸಲೆಂನ ಬೀದಿಗಳಿಗೆ, ಹುಟ್ಟಿ ಹಾರುತ್ತಿವೆ ಪಾಟಲಿಪುತ್ರದ ಓಣಿಗಳಿಗೆ, ಹುಟ್ಟಿ ಹಾರುತ್ತಿವೆ ನೈಲ್ ನದಿಯ ತಟಗಳಿಗೆ. ನಕ್ಷತ್ರದ ಹೂಗಳು ಹುಟ್ಟಿ ಹಾರುತ್ತಿವೆ ಹೊಸಬೋದಿಯ ನವಯಾನದ ಎಳೆಗಳಂತೆ, ಹೂವು ಹುಡುಗನ ಹೊಕ್ಕಳ ಬಳ್ಳಿಯಿಂದ ಪೂರ್ವ ಪಶ್ಚಿಮಗಳ ಹುಟ್ಟುತ್ತಾ, ಉತ್ತರ ದಕ್ಷಿಣಗಳ ತಪ್ಪುತ್ತಾ ಹಾರುತ್ತಿವೆ. ಎದೆಯಿಂದ ಎದೆಗೆ ಬೇರುಗಳನ್ನು ಇಳಿಸುತ್ತಾ, ಕಣ್ಣಿಂದ ಕಣ್ಣಿಗೆ ಹೂಗಳನ್ನು ಅರಳಿಸುತ್ತಾ. ಸೋಷಿಯಲ್ ಮೀಡಿಯಾಗೆ ನಾನು ಎಕ್ಸ್ಪೋಸ್ ಆಗಿದ್ದ ಕಾಲ ತುಂಬ ಕಡಿಮೆ. ಈಗ ನನಗೆ ದಶಕಗಳಷ್ಟು ಅನುಭವ ಅದರಲ್ಲಿ ಏನೇನೂ ಇಲ್ಲ. ಕಳೆದ ಹಾರ್ಡ್ಲಿ ಒಂದು 5 ವರ್ಷದಿಂದ ನಾನು ಈ ಪ್ಲಾಟ್ಫಾರ್ಮ್ಗಳನ್ನೆಲ್ಲ ನೋಡ್ತಾ ಬರ್ತೀನಿ ಅಷ್ಟೇ. ಹಾಗಾಗಿ ನನಗೆ ಬೇಸಿಕಲಿ ಬರವಣಿಗೆ ಜೊತೆಗಿದೆಯೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಪ್ರಭಾವ ಏನು ಅಂತ ನಮ್ಮ ರಾಜೇಂದ್ರ ಅವರು ಮಾತಾಡಿದಷ್ಟು ಆಳವಾಗಿ ಆ ಬಗ್ಗೆ ನನಗೆ ಅನುಭವಗಳೇನು ಹೆಚ್ಚಿಲ್ಲ. ಒಂದೇನು ಅಂತಂದರೆ ವೇದಿಕೆ ಎಲ್ಲರಿಗೂ ಅದು ಕೊಟ್ಟಿದೆ, ಎಲ್ಲ ಬರಹಗಾರರಿಗೂ ಅದು ವೇದಿಕೆ ಒದಗಿಸಿದೆ, ಮುಖ್ಯವಾಗಿ ವೇದಿಕೆ ಒದಗಿಸಿದೆ. ಆದ್ರೂ ಯಾವ ವೇದಿಕೆಯು ಬರವಣಿಗೆ ಸೊಗಡನ್ನಾಗಿ ಅದರ ಒಂದು ಮೂಲಭೂತ ತತ್ವ ಏನಿದೆ ಅಲ್ಲಿಂದ ಆಚೆಗೆ ಹೋಗದೆ ಇರುವ ನೋಡ್ಕೊಳ್ಳೋದು ಆಯಾ ಲೇಖಕನ ಕೈಲಿದೆ. ಮತ್ತು ಆಯಾ ಅದನ್ನ ಯಾರು ಮ್ಯಾನಿಫೆಸ್ಟ್ ಮಾಡ್ಕೋತಾರೆ ಅವ್ರ ಕೈಲಿದೆ ಅಂತ ಹೇಳೋದು ನಾನು ಬಯಸ್ತೀನಿ. ಆನ್ಲೈನಲ್ಲಿ ಕವಿತೆ ಬರಲಿ, ಆಫ್ಲೈನಲ್ಲಿ ಕವಿತೆ ಬರಲಿ, ಅಥವಾ ಹೇಗೆ ಅಭಿವ್ಯಕ್ತಿಯ ಪ್ರಕಾರ ಹೇಗಾದ್ರೂ ಇರಲಿ, ಆ ಎಲ್ಲ ಪ್ರಕಾರಗಳಲ್ಲಿ ತನ್ನತನ ಇರಬೇಕು, ಒಂದು ಹೊಸತನ ಇರಬೇಕು. ಹಾಗೂ ಎಸ್ಪೆಷಲಿ ಸಾಹಿತ್ಯದ ಅಭಿವ್ಯಕ್ತಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಟಾಲರೆನ್ಸ್ ಜಾಸ್ತಿ ಇರಬೇಕು ಅಂತ ನನಗೆ ಅನ್ಸುತ್ತೆ. ಈಗ ಸೋಷಿಯಲ್ ಮೀಡಿಯಾ ಆ್ಯಂಡ್ ಯಂಗ್ಸ್ಟರ್ಸ್ ಅಂತ ಮಾತಾಡುವಾಗ ಬಹಳಷ್ಟು ಅವರೆಲ್ಲ ಬಳಕೆ ಮಾಡೋದು ಇನ್ಸ್ಟಾದಿಂದ ಇರ್ತದೆ. ನನಗೂ ಯಾರೋ ಒಬ್ರು ಯುವ ಕವಿಗಳ ಹೇಳಿದ್ರು, ನೀವು ಬನ್ನಿ ಫೇಸ್ಬುಕ್ಕಲ್ಲಿ ಇದ್ದೀರ, ಇನ್ಸ್ಟಾದಲ್ಲಿ ಯಾಕೆ, ಇನ್ಸ್ಟಾದಲ್ಲಿ ಬನ್ನಿ, ಅಲ್ಲಿ ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ನನಗೆ ಯಾವುದೇ ಅದೆರಡರ ನಡುವಿನ ವ್ಯತ್ಯಾಸ ನನಗೂ ಇದುವರೆಗೂ ಗೊತ್ತಾಗಲಿಲ್ಲ. ಬಟ್ ಹಾಗೆ ಹೊಸ ಹೊಸ ಪ್ಲಾಟ್ಫಾರ್ಮ್ಗಳಲ್ಲಿ ಯಂಗ್ಸ್ಟರ್ಸ್ ಬರೆಯುವಾಗ ಇಂಟಾಲರೆನ್ಸ್ನ ಇದು ಜಾಸ್ತಿ ಹೆಚ್ಚಾಗಬಾರ್ದು. ಅವರಿಗೆ ಟಾಲರೆನ್ಸ್ನ ತುಂಬ ಆ ಒಂದು ಸಹನೆ, ಒಂದು ತಾಳ್ಮೆ, ಏನಾದರೂ ಹೇಳಿದ್ರೆ ಕೇಳಿಸ್ಕೊಳ್ಳುವಂಥದ್ದು, ಅದು ತಪ್ಪ ಸರಿನ ಸ್ವಲ್ಪ ಯೋಚಿಸಿ ಮಾತಾಡುವಂಥದ್ದು. ಸಾಹಿತ್ಯಕ್ಕೆ ಸಂಬಂಧಿಸಿದಷ್ಟೇ ಹೇಳ್ತಾರೆ, ಇನ್ನು ಬೇರೆ ಅಲ್ಲ. ಸಾಹಿತ್ಯಕ್ಕೆ ಸಂಬಂಧಿಸಿದ ಕೂಡ ವಿಚಾರಗಳನ್ನು ಕೂಡ ಇದು ತಪ್ಪು ಸರಿಯನ್ನು ಮಾತಾಡುವಾಗ ಸ್ವಲ್ಪ ಯೋಚಿಸಿ ಉತ್ತರ ಕೊಡುವಂಥ ಮನೋಭಾವನೆ ಬೆಳೆದ್ರೆ ಉತ್ತಮನೇನು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಅಜ್ಞಾತವಾದ ಅಸ್ಮಿತೆ ಇರುತ್ತಲ್ಲ, ಫೇಸ್ಬುಕ್ ಆಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಜ್ಞಾತವಾದ ಅಸ್ಮಿತೆ ಇರುತ್ತೆ. ಅದು ಮಾತ್ರ ಬಂಡಧೈರ್ಯ ಕೊಟ್ಬಿಡುತ್ತೆ, ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ನೋಂಥ ಒಂದು ಬಂಡಧೈರ್ಯ. ಅದು ಎಷ್ಟೇ ಮಟ್ಟಿಗೆ ಅಸ್ಮಿತೆ ಅಜ್ಞಾತವಾಗಿದ್ದು ಆ ಬಂಡಧೈರ್ಯದ ಮಾತುಗಳು ಆಯಾ ವ್ಯಕ್ತಿಗಳಿಗೆ ಸ್ವಲ್ಪ ಸೆಲ್ಫ್ ರಿಯಲೈಸೇಷನ್ಗೆ ಕಾರಣವಾಗಬೇಕು. ಇಲ್ಲದೆ ಹೋದ್ರೆ ನಾವು ಅನ್ಕೊಂಡಿದ್ದೇ ನಿಜ ಅಂತ ಅನ್ಕೊಳ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ನಾನು ಅನ್ಕೊಂಡಿದ್ದೆ ನಿಜ ಅಲ್ಲ, ಅದನ್ನ ಬಿಟ್ಟು ಬೇರೆ ನಿಜನೂ ಇದೆ, ಅದರ ಜೊತೆ ಸುಳ್ಳು ಇದೆ,
ಒಪ್ಕೋಬೇಕಾ ಬೇಡವಾ, ನಿಜ ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು, ಭ್ರಮೆ ಯಾವುದು, ಇವೆಲ್ಲಗಳ ವ್ಯತ್ಯಾಸನ ತುಲನೆ ಮಾಡಿ ಅದನ್ನ ಬೈಫರ್ಕೇಟ್ ಮಾಡ್ಕೊಳ್ಳೋದು ನಮಗೆ ಇರಬೇಕಷ್ಟೇ, ಸ್ವಂತಕ್ಕೆ ವ್ಯಕ್ತಿತ್ವದಲ್ಲಿ ಇರಬೇಕಷ್ಟೇ ಬಿಟ್ಟರೆ ಅದಕ್ಕೆ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಯಾವತ್ತೂ ಬದಲಾಗೋದಿಲ್ಲ, ಬದಲಾಗಬಾರ್ದು. ಆದರೆ ಅದು ಅಲ್ಲವೇ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದರ ಮೂಲ ಗುಣ, ಮೂಲ ತತ್ವ ಏನಿದೆ ಅದನ್ನು ಉಳಿಸ್ಕೊಂಡೇ ಇದ್ದರಷ್ಟೇನೆ ಅದು ಸಾಹಿತ್ಯ. ಕಾವ್ಯ, ಎಸ್ಪೆಷಲಿ ಕಾವ್ಯ, ಅದರಿಂದ ಆಚೆ ಹೋದ್ರೆ ಅದು ತನ್ನ ಮೂಲ ಗುಣವನ್ನು, ಮೂಲ ಘಮವನ್ನು ಕಳೆದುಕೊಂಡಿರುತ್ತೆ. ಅದಾದ್ಮೇಲಿಂದ ಮುಂದಕ್ಕೆ ಅದು ಅದರ ಸ್ವರೂಪವಾಗಿರಲ್ಲ. ಅದು ತಾಳ, ಲಯ, ಶ್ರುತಿ ಎಲ್ಲ ಇರ್ಬೋದು ಅಷ್ಟೇ ಬಿಟ್ಟರೆ ಅದಕ್ಕೆ ತನ್ನದೇ ಆದ ಒಂದು ಅಸ್ಮಿತೆ ಉಳಿಯೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಹೇಳಿದಷ್ಟು ಹೇಳಿದ್ದೀನಿ. ಮತ್ತೇನಾದರೂ ಹೇಳಲಿಕ್ಕೆ ಗೊತ್ತಿಲ್ಲ. ನಾನು ಒಂದು ಸ್ವಲ್ಪ ಉದ್ದನೆ ಕವಿತೆ, ಒಂದು ಪುಟಾಣಿ ಕವಿತೆ ಎರಡು ಇಟ್ಕೊಂಡಿದ್ದೀನಿ ಓದಕ್ಕೆ ನನ್ನ ಸಮಯದ ಮಿತಿ ಒಳಗಾಗಿ. ಉದ್ದನೆ ಕವಿತೆ ಮೊದಲು ಓದಿದ ಅಥವಾ ಪುಟ್ಟ ಕವಿತೆ ಮೊದಲು ಓದಿದ? ಎರಡು ಓದೇ ಬರ್ತೀನಿ. ಯಾವ್ದು ಮೊದಲು ಯಾವುದು ಆಮೇಲೆ ನಿಮ್ಮ ದೊಡ್ಡದು ಮೊದಲು. ದೊಡ್ಡ ಕವಿತೆ ಇದು ತುಂಬಾ ದಿನದ ಕೆಳಗೆ ಬರ್ತಿತ್ತು, ಆದ್ರೆ ಈ ಸಂದರ್ಭಕ್ಕೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸ್ತು. ಇದರ ಅದು ನಿನ್ನ ಜಾಸೂಸಿ ಖಾತೆ ಇರಬಹುದೆಂದು, ಅದು ನಿನ್ನ ಜಾಸೂಸಿ ಖಾತೆ ಇರಬಹುದೆಂದು ಈಗಲೂ ನಂಬುತ್ತೇನೆ, ನಗು ಒತ್ತಿ ಬರುತ್ತದೆ. ನೀನು ಜಾಸೂಸಿ ಮಾಡಿದ ದಿನಗಳು ಈಗ ಸಣ್ಣ ಸಂಕಟದ ಪಿಕ್ಸೆಲ್ಗಳು. ಸ್ಪ್ಯಾಮ್ ನಲ್ಲಿ ಒಂದು ಮೆಸೇಜ್ ಕಾಯುತ್ತಾ ಕುಳಿತಾಗ ಅದು ನಿನ್ನ ಫೇಕ್ ಅಕೌಂಟ್ ಎಂದು ಖಾತರಿಯಾಗಿ ಮತ್ತದನ್ನು ತೆರೆಯದೆ, ಟಿಕ್ಕು ಕೊಡದೆ, ಸತಾಯಿಸಿ ಗಿರಕಿ ಹೊಡೆಸಿ ನನ್ನ ಶೀಲವನ್ನು ನೀನು ಹೊರಗಿಟ್ಟು ನೋಡುವ ನಿನ್ನ ಉಮೇದಿಗೆ ತಣ್ಣೀರು ಚೆಲ್ಲಿಬಿಡಬೇಕೆಂಬ ಉತ್ಸಾಹ ಹಾಗೂ ಹುಟ್ಟಿ. ಈಗಲೂ ನೀನು ನನ್ನ ನೆರಳ ಸಂಧಿಗೊಂದಿಗಳಲ್ಲಿ ನನ್ನ ಕಾಲು ಬೆರಳುಗಳ ಮಧ್ಯದಲ್ಲಿ, ಬೆನ್ನಿನ ನಡುವಿನ ಇಳಿಜಾರಿನಲ್ಲಿ, ಕಂಕುಳ ಕೆಳಗಿನ ಕಣ್ಣಿಗೆ ಕಾಣದ ತಿರುವುಗಳಲ್ಲಿ, ಅಥವಾ ಕೈಯುಗುರು ಚರ್ಮದಿಂದ ಬೇರ್ಪಡುವ ಸೀಮೆಯಲ್ಲಿ, ಇಲ್ಲವೇ ನನ್ನದೇ ಕಣ್ಣುಗಳ ಕಪ್ಪು ಬಿಳುಪು ಪರದೆಯ ದಿಗಂತದಲ್ಲಿ ಹೀಗೆ ನನ್ನ ಮೈಯೆಲ್ಲ ಅಡಗಿ ಕುಳಿತು ನನ್ನ ಒಂದೊಂದು ಹಸಿರ ಖಂಡಗಳನ್ನೆಲ್ಲ ಕೆದಕಿ ಜಾಸೂಸಿ ಮಾಡುವಾಗ ನಾನು ಈಗಲೂ ಸಖತ್ತಾಗುತ್ತೇನೆ. ನಶ್ವರದ ದೇಹ ತೊರೆದು ಹುಡಿಯಾಗಿ ಕಾವೇರಿಯ ಮೀನುಗಳ ಜೊತೆ ಈಜಿ ಹೋಗಿ ನೀನು ಈಜಿ ಹೋಗಿ ಈಗ ಕಾವೇರಿ ಎಂಬ ಭಿನ್ನಾಣಗಿತ್ತಿಯು ಡಾಕ್ಟರ್ ವ್ಯಾಟ್ಸನ್ನಿನಂತೆ ನೀರಿಗೆ ಇಳಿಬಿಟ್ಟ ನನ್ನ ಪಾದಗಳ ಗುಪ್ತಚರ ಮಾಹಿತಿಯೊಂದನ್ನು ನಿನಗೆ ರವಾನಿಸಬಹುದು. ಮತ್ತೂಗ ಹದರಿಸಿ ನಗುತ್ತೇನೆ. ಅಂಗಳದ ತುದಿಯಿಂದ ಮೊದಲಾಗಿ ಕೊಳೆಹರಿಯುವ ಬಚ್ಚಲ ರಂಧ್ರದವರೆಗೂ ನಾನು ಎಂದೂ ಮೀರಲಾಗದ ನಿನ್ನ ಕ್ಯಾಮರಾ ಕಣ್ಣುಗಳಲ್ಲಿ ಈಗ ಯಾವ ಪ್ರಪಂಚ ನೋಡುತ್ತಿದ್ದಾರಂತೆ. ನಿನ್ನ ಕ್ಯಾಮರಾ ಕಣ್ಣುಗಳಲ್ಲಿ ಈಗ ಯಾವ ಪ್ರಪಂಚ ನೋಡುತ್ತಿದ್ದಾರಂತೆ. ಹಾಗಾದರೆ ನೀನು ದೇವಲೋಕದಲ್ಲಿ ಜಾಸೂಸಿ ಮಾಡುತ್ತಾ, ಇಂದ್ರನ ಕೋಟ ಖಾತೆ ನಡೆಸುತ್ತಾ, ಭೂಲೋಕದಲ್ಲಿ ನಿನ್ನ ಕಣ್ಣುಗಳನ್ನು ನನ್ನ ಜಾಸೂಸಿ ಮಾಡಲು ಬಿಟ್ಟು ಹೋಗಿರುವೆಯ? ನನ್ನ ಜಾಸೂಸಿ ಹುಡುಗನೇ, ಅಲ್ಲಿ ಈಗ ದೇವಾನುದೇವತೆಗಳ ಜಾಸೂಸಿ ಮಾಡಲು ಹೊಸದಾಗಿ ಖಾತೆಯೊಂದನ್ನು ತೆರೆದಿರುವೆಯ? ಇದರ ಶೀರ್ಷಿಕೆ ಚಿಟ್ಟೆ. ಚಿಟ್ಟೆಗೆ ಚಿಟ್ಟೆಗಳಿಲ್ಲ, ಮೈಯ ಬಣ್ಣ, ಓಡುವ ರಭಸ, ನೋಡುವ ಜನ, ತನ್ನ ಹೋಲಿಸುವ ಬಗೆಗಳು ಯಾವುದರ ಚಿಟ್ಟೆಯೂ ಇಲ್ಲ. ಹರಿವ ನೀರಿನಲ್ಲಿ ಕರಗುವ, ಉರಿವ ಜ್ವಾಲೆಗೆ ಒಡ್ಡುವ ಹಸಿ ಭಯಗಳಿಲ್ಲ. ಕಾಂತಿ ತಗಬಹುದೆಂಬ ಕೊರಗೂ ಇಲ್ಲ. ಸುತ್ತಿದ ಹಾಡಿಗಳನ್ನೇ ಗಿರ ಗಿರಕಿ ಹೊಡೆಯುವ
ದಣಿಯದ ಅನುದಿನದ ಕವಿತೆ ಈ ಓವರ್ ಕಾನ್ಫಿಡೆನ್ಸ್ ವನಿತೆ ರಸಿಕರ ಕಾವ್ಯಾಲಾಪ ಚರಿತ್ರೆ. ಓಡುವುದು ಡಿಕ್ಕಿ ಹೊಡೆಯುವುದು ಎರಡಕ್ಕೆ ನಮಗೆ ಓಡುವುದು ಡಿಕ್ಕಿ ಹೊಡೆಯುವುದು ಏನೂ ಆಗೇ ಇಲ್ಲವೆಂಬಂತೆ ಮತ್ತೆ ರೆಕ್ಕೆ ಅಗಲಿಸಿ ಹೊಡೆದವನಿಗೆ ಬಂದು ಮುದ್ದ ನೀಡುವುದು. ಅರೆ, ಇದರ ಮಿದುಳು ಚಿಕ್ಕದಿರಬಹುದೇ ಅಥವಾ ಇಲ್ಲದೂ ಇರಬಹುದೇ? ಅಲ್ಲವಾದರೆ ಏಕೆ ಹೀಗೆ ವಿಪತ್ತುಗಳ ನಡುವೆ ನಲಿಯುತ್ತಾ ತನ್ನ ಮೌಲ್ಯ ತಿಳಿಯದೆ ರಂಜಿಸುತ್ತಾ ನೆನ್ನೆ ನಾಳೆಗಳನ್ನು ಮರೆತು ಹಾಡುತ್ತಾ ಸ್ವಚ್ಛಂದ ಕಡೆಗೆ ಬೀದಿ ಹೆಣ, ಸ್ವಚ್ಛಂದ ಕಡೆಗೆ ಬೀದಿ ಹೆಣ ನೋಡುವ, ಬಣ್ಣ ಕಸಿಯುವ, ಕಣ್ಣು ಮಿಟುಕಿಸುವ, ಕವಿತೆ ಬರೆಯುವ, ಹಾಡುಗಳ ನಡುವೆ ಬಚ್ಚಿಡುವ ಯಾರು ಈ ಹೆಣವನ್ನು ಮಣ್ಣು ಮಾಡುವುದಿಲ್ಲ. ಹಾಡುಗಳ ನಡುವೆ ಬಚ್ಚಿಡುವ ಯಾರು ಈ ಹೆಣವನ್ನು ಮಣ್ಣು ಮಾಡುವುದಿಲ್ಲ. ಸ್ವಚ್ಛಂದ ಮಿದುಳು ಹೀನ ಬಣ್ಣಗಳು ಗಾಳಿಯಲ್ಲಿ ಗಿರಕಿ ಹೊಡೆಯುವುದನ್ನು ನಿಲ್ಲಿಸುವುದೂ ಇಲ್ಲ. ಚಿಟ್ಟೆಗೆ ತೀರದ ಆತಂಕಗಳಿಲ್ಲ, ಸ್ವಾರ್ಥವಿಲ್ಲ, ಸಾರ್ಥಕತೆಯೂ ಇಲ್ಲ. ಬಣ್ಣದ ಮಿದುಳು ಹೊತ್ತ ಏಕೈಕ ಬುದ್ಧಿಹೀನಳೆಂಬ ಬಿರುದು ಬಿಟ್ಟು ಮತ್ತೇನೂ ಇಲ್ಲ. ಧನ್ಯವಾದಗಳು.